ನಮ್ಮ ಅಜ್ಜಿ ಇವತ್ತು ನಮ್ಮ ಉಡುಪಿ ಕಡೆಯ ಮೀನು ಸಾರು ಹೇಗೆ ಮಾಡೋದಂತ ಹೇಳಿಕೊಡ್ತಾರೆ ನೋಡಿ. ಇದು ನಿಮಗೆ ಅಥೆಂಟಿಕ್ ಉಡುಪಿ ಶೈಲಿಯ ಮೀನು ಸಾರು ಹೇಗೆ ಮಾಡೋದಂತ ಕಲಿಬೇಕಿದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಮಸ್ಕಾರ ಕರ್ನಾಟಕ, ಕುಂದಾಪುರ ಕಿಚನ್ ಹೌಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತೊಂದು 4 ಗೋಂಡಲ ಮೀನನ್ನು ತಗೊಂಡಿದ್ದೇನೆ. ನಮ್ಮ ಕಡೆ ಗೋಂಡ್ಲ ಮೀನು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಹಾಗೆ ನೀವು ಯಾವ ಮೀನನ್ನು ಸಹ ತಗೊಳ್ಬೋದು. ಬಂಗಡೆ ಇಷ್ಟ ಆದರೆ ಬಂಗಡೆ ತಗೊಳ್ಳಿ, ಬೂತಾಯಿ ಇಷ್ಟ ಆದರೆ ಬೂತಾಯಿ ತಗೊಳ್ಳಿ. ಯಾವುದೇ ಮೀನನ್ನು ತಗೊಂಡ್ರೆ ಸಹ ಪ್ರೊಸೀಜರ್ ಎಲ್ಲ ಸೇಮೇ ಇರ್ತದೆ. ನೋಡಿ, ನನ್ನ ಅಮ್ಮ ಚಂದ ಮಾಡಿ ಮೀನನ್ನು ಕೊಯ್ತಾ ಇದ್ದಾರೆ. ಹೀಗೆ ಮೀನನ್ನು ಕೊಯ್ಯೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಕ್ಲೀನಾಗಿ ಮೀನನ್ನು ತೊಳೆದು ಕೊಯ್ದು ಮಾಡಿದರೆ ಮಾತ್ರ ನಿಮಗೆ ಉಡುಪಿ ಶೈಲಿಯ ಒಂದು ಅದ್ಭುತವಾದಂಥ ಮೀನು ಸಾರು ರೆಡಿ ಆಗ್ತದೆ. ಹಾಗಾಗಿ ಕ್ಲೀನಾಗಿ ಮೀನನ್ನು ತೊಳೆದು ಕ್ಲೀನ್ ಮಾಡಿ, ಹಾಗೆ ಅದನ್ನು ಒಂದು 2-3 ಪೀಸ್ ಮಾಡಿದರೆ ಇನ್ನೂ ಚೆಂದ ಇರ್ತದೆ. ಇದಿಷ್ಟು ಮೀನು ತೊಳೆಯೋದ್ರ ಬಗ್ಗೆ. ಈಗ ಮಸಾಲ ಹೇಗೆ ಮಾಡೋದಂತ ಇಲ್ಲಿ ನೋಡುವ. ಸೊ ಇಲ್ಲಿ ನೋಡಿ, ನಾನು ಕಾಯಿ ತುರಿತಿದ್ದೇನೆ. ನನ್ನ ಅಜ್ಜಿಗೆ ಬೆನ್ನು ನೋವಂತೆ, ಅವರಿಗೆ ಕಾಯಿ ತುರಿಲಿಕ್ಕೆ ಆಗಲಿಲ್ಲ, ಹಾಗೆ ನಾನು ಕಾಯಿ ತುರಿತಿದ್ದೇನೆ ನೋಡಿ. ಕಾಯಿ ನಾನಿವತ್ತೊಂದು ಅರ್ಧ ಕಾಯಿ ಅಂತ ಮಾತ್ರ ತಗೊಂಡಿದ್ದೇನೆ, ಯಾಕಂದರೆ ಅದು ತುಂಬ ದೊಡ್ಡದಿತ್ತು. ನಿಮ್ಮದು ಚಿಕ್ಕ ಕಾಯಿ ಆದರೆ ಒಂದು ಚಿಕ್ಕ ಕಾಯಿ ಫುಲ್ ಹಾಕಿಬಿಡಿ, ಒಂದು ಇಡೀ ಕಾಯಿ. ಹಾಗೆ ಇಲ್ಲಿ ನೋಡ್ಬೋದು, 1ರಿಂದ 1.5 ಚಮಚ ಅಂದರೆ ಸ್ಪೂನ್ ಆಗುವಷ್ಟು ನೀವು ಕಾಳುಮೆಣಸು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಸಾಸಿವೆ, ಹಾಗೆ 1 ಚಿಟಿಕೆ ಆಗುವಷ್ಟು ಜೀರಿಗೆ, 1 ಚಿಟಿಕೆ ಅಂದರೆ ಒಂದು 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 1/2 ಸ್ಪೂನ್ ಆಗುವಷ್ಟು ಮೆಂತ್ಯ. ಇದೆಲ್ಲ ಮೆಂತ್ಯ, ಜೀರಿಗೆ ಮತ್ತು ನಿಮ್ಮ ಸಾಸಿವೆ ಏನಿದೆ ಅದು ಒಂದು ಅರ್ಧ ಚಮಚ ಹಾಕಿದರೆ ಸಾಕು. ಇದಕ್ಕೆ ಮೇಯ್ನ್ ಇರುವಂಥದ್ದು ನಿಮ್ಮ ಕೊತ್ತಂಬರಿ ಬೀಜ, ಇದೊಂದು 2 ಸ್ಪೂನ್ ಹಾಕಿ. ಮತ್ತು 1/2 ಸ್ಪೂನ್ ಕಾಳುಮೆಣಸು ಏನಿದೆ, ನಿಮ್ಮ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಹೇಳ್ತಾರೆ, ಅದನ್ನು 1/2 ಸ್ಪೂನ್ ಹಾಕಿ. ಇದಿಷ್ಟು ನಮ್ಮ ಮಸಾಲೆಗೆ ಹಾಕಬೇಕು. ಹಾಗೆ ಒಂದು 10ರಿಂದ 12, ಇದಕ್ಕಿಂತ ಜಾಸ್ತಿ ಹಾಕಬೇಡಿ ಅಂತ ಅಜ್ಜಿ ಹೇಳಿದ್ದಾರೆ, ಖಾರ ಆಗ್ತದಂತೆ. ಹಾಗಾಗಿ 10ರಿಂದ 12 ನಿಮ್ಮ ಒಣ ಮೆಣಸು ಏನಿದೆ ಅದನ್ನು ಹಾಕಿ. ಇದು ಮೇಯ್ನ್ ಏನಂದರೆ, ಇದನ್ನೆಲ್ಲ ನೀವು ನಿಮ್ಮ ತೆಂಗಿನ ಎಣ್ಣೆ ಏನಿದೆ ಅದರಲ್ಲಿ ಹೊರಿಬೇಕು. ನಮ್ಮ ಅಜ್ಜಿ ಆಲ್ರೆಡಿ ಹೊಡೆದಿಟ್ಟಿದ್ದಾರೆ, ಸೊ ಹಾಗಾಗಿ ಡೈರೆಕ್ಟ್ ಹಾಕ್ತಿದ್ದಾರೆ. ನೀವು ಹೊರಿದಿದ್ದರೆ ಅದನ್ನು ಹೊಡೆದು ಆಮೇಲೆ ಮಸಾಲೆ ಮಾಡಿ. ಮತ್ತು ಇದಕ್ಕೆ ಹುಣಸೆ ಹುಳಿ ತುಂಬ ಇಂಪಾರ್ಟೆಂಟ್ ಆಯಿತಾ. ನಮ್ಮ ಉಡುಪಿ ಕಡೆಯ ಮೀನು ಸಾರು ಅಂದರೆ ಹುಣಸೆ ಹುಳಿ ಇಲ್ಲದೆ ಮೀನು ಸಾರು ಆಗೋದಿಲ್ಲ. ಹುಣಸೆ ಹುಳಿ ನಾನು ತೋರಿಸಿದಷ್ಟು ಹುಣಸೆ ಹುಳಿಯನ್ನು ಕೂಡ ಹಾಕಿ, ಇದಕ್ಕೆ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ನಿಮ್ಮ ಅರಿಶಿಣ ಏನಿದೆ ಅರಿಶಿಣವನ್ನು ಹಾಕಿ. ಹಾಗೆ ನಾನಿಲ್ಲಿ ತೋರಿಸ್ತೇನೆ ನೋಡಿ, ಇಷ್ಟೇ ಮೆಂತ್ಯವನ್ನು ಹಾಕಿ. ಮೆಂತ್ಯ ಜಾಸ್ತಿ ಅಂತೂ ಹಾಕ್ಲಿಕ್ಕೆ ಹೋಗಲೇಬಾರ್ದಂತೆ, ಅಜ್ಜಿ ಹೇಳಿದ್ದಾರೆ. ಮತ್ತು ನಿಮಗೆ ಬೈಲಿಕ್ಕಿದ್ದಾರೆ, ಮತ್ತು ನಾನು ಹೇಳುವುದಿಲ್ಲ. ಹಾಗಾಗಿ ಅಷ್ಟೇ ಹಾಕಿ. ಮತ್ತು ಒಂದು 4ರಿಂದ ಒಂದು 5-6 ಎಸ್ಳು ಆಗುವಷ್ಟು ಬೆಳ್ಳುಳ್ಳಿ ಹಾಕಿ. ನಮ್ಮ ಅಜ್ಜಿ ಶುಂಠಿ ಹಾಕಲಿಲ್ಲ, ಯಾಕೆಂತ ಗೊತ್ತಿಲ್ಲ. ಸೊ ಹಾಗೆ ಇದನ್ನು ಮಸಾಲ ಮಾಡಿ. ಮಸಾಲ ಸಹ ಜಾಸ್ತಿ ನೀರಾಗಿ ಮಸಾಲ ಮಾಡಬೇಡಿ, ಆಮೇಲೆ ನೀರು ಸೇರಿಸ್ಬೋದು. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಬೇಕಂತ ಇದ್ದರೆ ಸಹ ನೀರು ಆಮೇಲೆ ತೋರಿಸ್ಬೋದು. ಮತ್ತು ತರಕಾರಿ ವಿಷಯಕ್ಕೆ ಬಂದರೆ, 1 ಈರುಳ್ಳಿ, 1 ಟೊಮ್ಯಾಟೊ, 1-2 ಹಸಿಮೆಣಸು, ಇಷ್ಟೇ ಬೇಕಾಗಿರೋದು. ಅಜ್ಜಿ ಕೊಚ್ಚಿಟ್ಟಿದ್ದಾರೆ ನೋಡಿ, ಇದನ್ನು ಹಾಕ್ತಾರೆ ಆಮೇಲೆ. ಸೊ ಈಗ ನಮ್ಮ ಅಮ್ಮ ಮೀನು ಕೊಯ್ದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಜ್ಜಿ ಅದಕ್ಕೆ ಉಪ್ಪು ಹಾಕಿದ್ದಾರೆ. ಸೊ ಉಪ್ಪು ಈ ಸ್ಟೇಜಲ್ಲೇ ಹಾಕೋದು ನೋಡಿ. ಮತ್ತು ಡೈರೆಕ್ಟ್ ಗ್ರೈಂಡರಿಂದನೇ ನಿಮ್ಮ ಮಸಾಲೆಯನ್ನು ನಿಮ್ಮ ಮೀನಿಗೆ ಹಾಕಿ ಬಿಡೋದು ಡೈರೆಕ್ಟ್. ಇಲ್ಲಿ ನೋಡಿ, ಅಜ್ಜಿ ಹಾಕ್ತಾ ಇದ್ದಾರೆ. ಹೀಗೆ ಡೈರೆಕ್ಟಾಗಿ ನಿಮ್ಮ ಮಸಾಲೆಯನ್ನು ಮೀನಿಗೆ ಹಾಕಿ ಬಿಡೋದು. ಇದ್ರ ಜೊತೆಗೆ ಮಸಾಲೆ ಹಾಕಿದ ನಂತರ ಇದಕ್ಕೆ ನೀವು ಏನು ಕೊರೆದಿಟ್ಕೊಂಡ ತರಕಾರಿ ಏನಿದೆ ಅದನ್ನು ಕೂಡ ಸೇರಿಸ್ಬೋದು ಇದೇ ಸ್ಟೇಜಲ್ಲಿ. ಆಮೇಲೆ ಹಾಕಬೇಕಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಅಜ್ಜಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಸಹ ಸ್ವಲ್ಪ ನೀರು ಸೇರಿಸಲಿಕ್ಕೆ ಬಾಕಿ ಉಂಟು ನೋಡಿ. ಅಲ್ಲಿ ಅಜ್ಜಿ ಫುಲ್ ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಪೂರ್ತಿಯಾಗಿ ಸೇರಿಸ್ತಾ ಇದ್ದಾರೆ. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕನ್ನಿಸಿದರೆ ನೀರನ್ನು ಕೂಡ ಜಾಸ್ತಿ ಸೇರಿಸ್ಬೋದು, ಬಟ್ ತುಂಬ ಜಾಸ್ತಿ ಸೇರಿಸಬೇಡಿ. ಮತ್ತು ನಿಮ್ಮ ಖಾರ ಹುಳಿ ಎಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ, ನಿಮಗೆ ಎಷ್ಟು ಬೇಕು ಅಷ್ಟು. ಇದಿಷ್ಟು ಮಸಾಲೆ ಹಾಗೆ ಮಿಕ್ಸ್ ಮಾಡೋದು. ಆಮೇಲೆ ನಿಮ್ಮ ಗ್ಯಾಸನ್ನು ಆನ್ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಿಮ್ಮ ಅಡುಗೆಯನ್ನು ಇಟ್ಟು ನಿಮ್ಮ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಿ. ಕ್ಲೋಸ್ ಮಾಡಿ ಎಷ್ಟು ನಿಮಿಷ ಕಾಯಿಸ್ಬೇಕಂದ್ರೆ ಒಂದು 20 ನಿಮಿಷ ಕಾಯಿಸಬೇಕು, 20ರಿಂದ 25 ನಿಮಿಷ. ಬಟ್ ಮಿಡಲಲ್ಲಿ ಒಂದು 5-10 ನಿಮಿಷ ಆಗುವಾಗ ನಿಮ್ಮ ಅಡುಗೆಯನ್ನು ಅಲ್ಲಾಡಿಸಿ. ನೀವು ಅದಕ್ಕೆ ಸೌಟ್ ಹಾಕಲಿಕ್ಕೆ ಹೋಗಬೇಡಿ, ಸೌಟ್ ಹಾಕಿದರೆ ನಿಮ್ಮ ಹೋಳುಗಳು ಛಿದ್ರ ಆಗ್ತದೆ. ಹಾಗಾಗಿ ಸೊ ನೋಡಿ, ನಿಮ್ಮ ಫಸ್ಟ್ ಕ್ಲಾಸ್ ಆಗಿರುವಂಥ
ಮೀನು ಸಾರು ರೆಡಿ. 25 ನಿಮಿಷ ಅಂತೂ ಖಂಡಿತವಾಗಿ ಕುದಿಸ್ಬೇಕು ಇದನ್ನು. ಇಲ್ಲಿ ನೋಡಿ, ಇದೇ ನಿಮ್ಮ ಫಸ್ಟ್ ಕ್ಲಾಸ್ ಮೀನು ಸಾರು, ಉಡುಪಿ ಶೈಲಿಯದ್ದು. ತುಂಬ ಅನ್ನ, ನಿಮ್ಮ ಕುಚ್ಚಿಗೆ ಅನ್ನದ ಜೊತೆ ಫಸ್ಟ್ ಕ್ಲಾಸ್ ಆಗಿರ್ತದೆ. ಹಾಗೆ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ದುಡ್ಡು ಕೊಡೋದು ಬೇಡ, ಹಾಗೆ ಧರ್ಮಕ್ಕೆ ಸಬ್ಸ್ಕ್ರೈಬ್ ಮಾಡ್ರು ಅಡ್ಡಿಲ್ಲ, ಗೊತ್ತಾಯ್ತಲ್ಲ. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಈ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಯಾವ್ದಾರು ಅಜ್ಜಿ ಮಾಡೋದು ಹೇಳಿಕೊಟ್ರೆ ಇನ್ನೊಂದು ವಿಡಿಯೋ ಜೊತೆ ಬರುತ್ತೆ. ಅಲ್ಲಿವರೆಗೆ ಧನ್ಯವಾದಗಳು. ನನಗೂ ಸಹ ಸುಮಾರು ಗೊತ್ತು, ಹೇಳಿಕೊಡ್ತೆ ನಿಮಗೆ. ನಮ್ಮ ಅಮ್ಮ ಸಹ ಹೇಳಿಕೊಡ್ತರು. ಸೊ ಕಂಟಿನ್ಯೂ ಮಾಡುವ.